ಸಚಿವರಂತ ಕೆ.ಎಚ್. ಮುನಿಯಪ್ಪ ಅವರು ನಮ್ಮ ಬನ್ನಿ ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀವಿ. ಸರ್, ಈಗ ಇದೇ ತಿಂಗಳಿಂದ ಹಣದ ಬದಲಾಗಿ ಅಕ್ಕಿಯನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರಿ. ಈ ಒಂದು ನಿರ್ಧಾರ ಸ್ವಲ್ಪ ತಡ ಆಯಿತು ಅಂತ ಅನ್ಸಲ್ವಾ? ಇದೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕರೆಸಿ ನಮಗೆ ಹೇಳಿದರು, ಕೇಂದ್ರ ಸರ್ಕಾರ ಅಕ್ಕಿ ಕೊಡೋದಕ್ಕೆ ಮುಂದಾಗಿದ್ದಾರೆ, ನೀವು ಸಭೆಯನ್ನು ಮಾಡಿ ಆಫೀಸರ್ ಜೊತೆಯಲ್ಲಿ ತಕ್ಷಣ ನೀವು ಅಕ್ಕಿ ಎಷ್ಟು ಬೇಕು ಅಂತ ಬರೆದು ಅಕ್ಕಿ ತೆಗೆದುಕೊಳ್ಳಿ, ಅದಕ್ಕೆ ಬೇಕಾಗಿರೋ ಹಣವನ್ನು ಸಂದಾಯ ಮಾಡಿ ಅಂತ ಹೇಳಿದರು. ಕಮ್ ಸಮ್ ಟೈಮ್. ಅದರಂತೆ ನಿನ್ನೆನೇ ನಮ್ಮ ಸೆಕ್ರೆಟ್ರಿಯವರು ಪತ್ರ ಬರೆದು ನಮಗೆ 2.10 ಲಕ್ಷ ಟನ್ ಮೆಟ್ರಿಕ್ ಟನ್ ಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಅದರಂತೆ ಅವರಿಗೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರೋ ಹಣವನ್ನು ಕೂಡ ಜಮಾ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ನಮ್ಮನ್ನು ಕರೆಸಿ ತೀರ್ಮಾನ ಕೊಟ್ಟರು. ಇದು ಅವ್ರು ಅಕ್ಕಿ ಕೊಡ್ತಾವೆ ಅಂತ ಹೇಳ್ತಾರೆ, ನೀವು ಪ್ರಾರಂಭ ಮಾಡಿ ಅಂತ ಹೇಳಿದರು. ಆ ಕೆಲಸವನ್ನು ಮಾಡಿದ್ವಿ. ಸರ್, ಈಗ ಈ ಒಂದು ಹಣದ ಬದಲಾಗಿ ಅಕ್ಕಿ ಕೊಡೋದ್ರಿಂದ ಎಷ್ಟು ಸರ್ಕಾರಕ್ಕೆ ಉಳಿತಾಯವಾಗುತ್ತೆ, ಎಷ್ಟು ಖರ್ಚಾಗ್ತಿತ್ತು? ಸುಮಾರು 150ರಿಂದ 190 ಕೋಟಿ ಸೇವಿಂಗ್ಸ್ ಆಗ್ತದೆ. ಸೇವಿಂಗ್ ಉದ್ದೇಶ ನಮಗಿಲ್ಲ, ನಾವು ಮಾತು ಕೊಟ್ಟಿದ್ದೀವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 34 ರೂಪಾಯಿ ರೇಟಲ್ಲಿ 170 ರೂಪಾಯಿ ಪ್ರತಿ ವ್ಯಕ್ತಿಗೂ ಕೊಡ್ತಾಯಿದ್ರು. ಸೇವಿಂಗ್ ಮುಖ್ಯ ಅಲ್ಲ, ಅವರ ಹಿತರಕ್ಷಣೆ, ಅವರಿಗೆ ಕೊಡ್ತೀವಂತ ಮಾತು ಕೊಟ್ಟಿದ್ದನ್ನು ಕೊಡಬೇಕಾಯ್ತು. ಆದರೆ ಈಗ ಅವರು MSP ಅವರು ಮಿನಿಮಮ್ ಸಪೋರ್ಟ್ ಪ್ರೈಸು 40 ರೂಪಾಯಿ ಕೆ ಜಿಗೆ ಕೊಡ್ತಾರೆ, 41, 42 ಕೆಲವು ಕಡೆ ಕೊಡ್ತಾರೆ, ವೇರಿಯಸ್ ಸ್ಟೇಟಿಂದ ಸ್ಟೇಟಿಗೆ. ಭತ್ತ ಉತ್ಪಾದನೆ ಮಾಡೋ ರಾಜ್ಯಗಳಲ್ಲಿ ತೆಲಂಗಾಣ, ಆಂಧ್ರ ಪ್ರದೇಶ್, ಛತ್ತೀಸ್ಗಢ, ಪಂಜಾಬ್, ಹರಿಯಾಣ ರೇಟು ದರ ಮಿನಿಮಮ್ ಸಪೋರ್ಟ್ ಪ್ರೈಸ್ 40ಕ್ಕಿಂತ ಮೇಲೆ ಇದೆ. ಆದರೂ ಕೂಡ ಅವರು ಪರ್ಚೇಸ್ ಮಾಡಿ ಕಡಿಮೆ ದರದಲ್ಲಿ ಕೊಡ್ತಾಯಿದ್ದಾರೆ. ಆ ಲೆಕ್ಕಾಚಾರ ಮಾಡಿದರೆ ನಾವು DBT ಕೊಡ್ತಿದ್ದಿದ್ದು ಆರೋಗ್ಯಕರವಾಗಿತ್ತು. ಆ ಸಂದರ್ಭ ರೇಟು ಇವತ್ತು ಕಡಿಮೆ ಆಗಿದೆ, ಸರ್ಕಾರಕ್ಕೆ ಸೇವಿಂಗ್ಸ್ ಆಗ್ತದೆ ಮತ್ತು ಜನರಿಗೂ ಅಕ್ಕಿಯನ್ನು ಮುಟ್ಟಿಸ್ತೀವಿ. ನಾವು ವಚನ ಕೊಟ್ಟಿದ್ದೀವಿ 10 kg ಅಕ್ಕಿ ಕೊಡ್ತೀವಿ ಅಂತ. ಆ ಕೆಲಸವನ್ನು ಇವತ್ತು ಮಾಡಿದ್ದು ತಡ ಆಯಿತು. ಆದರೆ ಕೇಂದ್ರ ಸರ್ಕಾರ ಇದ್ದೂ ಕೊಡಲಿಲ್ಲ. ಈಗ ಪ್ರಹ್ಲಾದ್ ಜೋಶಿಯವರು ನಮ್ಮ ರಾಜ್ಯದವರೇ ಮಂತ್ರಿ ಬಂದಿದ್ದಾನೆ, ಅವರು ಕೊಡೋದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು 2 ವರ್ಷ ಕೊಡಬೇಕಂತ ಹೇಳಿದ್ರು ಕೂಡ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಈಗ ಭರವಸೆ 2 ವರ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್, ಭರವಸೆ ಕೊಟ್ಟಿದ್ದಾರೆ ಸರ್. ಆದೇಶ ಡಿಮ್ಯಾಂಡ್ ಇಟ್ಟಿದ್ದಾರೆ ಮತ್ತು ಹಣ ಸರಬರಾಜು ಮಾಡ್ತಾರೆ. ಅಕ್ಕಿಯನ್ನು ಈ ತಿಂಗಳಿಂದನೇ ಕೊಡ್ತೀವಿ. ಈಗ ನಿಮಗೆ ಸುಮಾರು ಹಣ ಕೊಡುವಾಗ 1 kgಗೆ 34 ರೂಪಾಯಿ ಎಷ್ಟು ವೆಚ್ಚ ಆಗ್ತಾಯಿತ್ತು. ಈಗ ತಗೊಳ್ಳೋದ್ರಿಂದ ಎಷ್ಟಾಗುತ್ತೆ ಸರ್ ವೆಚ್ಚ 1 kgಗೆ? ಈಗ 22.5 ರೂಪಾಯಿಗೆ ಅವ್ರು ಕೊಟ್ಟರು ಕೂಡ 2.5 ರೂಪಾಯಿ ನಮಗೆ ಟ್ರಾನ್ಸ್ಪೋರ್ಟೇಷನ್ ಆಗಿ 25 ರೂಪಾಯಿ ಆಗುತ್ತೆ. 9 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಸರ್, ಈಗ 4-5 ತಿಂಗಳಿಂದ ಹಣನೂ ಬಂದಿಲ್ಲ ಅಂತ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಇಲ್ಲ, ಈಗಾಗಲೇ ನವಂಬರ್, ಡಿಸೆಂಬರ್, ಜಾನ್ವರಿದು ಹಣ ಮಂಜೂರಾಗಿದೆ, ಪೈಪ್ಲೈನಲ್ಲಿದೆ. ಶೀಘ್ರದಲ್ಲಿ ಅವರಿಗೆಲ್ಲ ಸೇರ್ತದೆ ಹಣ. ಏನು ತೊಂದರೆ ಏನಿಲ್ಲ. ಈಗ ಇದಿಷ್ಟು ಸಚಿವರಿಂದ ಕೆ.ಎಚ್. ಮುನಿಯಪ್ಪ ಅವರ ಮಾತು. ಈಗಾಗಲೇ ನವಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣವೂ ಕೂಡ ಈಗಾಗಲೇ ಆದಷ್ಟು ಬೇಗ ಬೀಳುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥ. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.